ಸಮಾಯತೆ ಸರ್ವ ಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಈ ಉಪನಿಷತ್ತು ಅಂದ್ರೆ ಈ ಹಿಂದೆ ನಾವು ನೋಡಿದ್ದು ಯಾಜ್ಞೀಯ ಮಂತ್ರ ಮತ್ತು ತಲವಕಾರ. ಕಠ ಅನ್ನೋದು ಅದೇ ರೀತಿ ಒಂದು ವಿಶಿಷ್ಟವಾದ ತತ್ವವನ್ನ ತನ್ನ ಒಡಲಲ್ಲಿಟ್ಟುಕೊಂಡು ಹಬ್ಬಿ ಬಂದಿರುವಂತದ್ದು ಅಂತ ನನಗೆ ಗೊತ್ತಿದೆ. ಯಾಕೆಂದ್ರೆ ಈ ಉಪನಿಷತ್ ಅನ್ನುವಂಥದ್ದಕ್ಕೆ ಎಲ್ಲದಕ್ಕೂ ಅದರದ್ದೇ ಆದ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಅದರಲ್ಲೂ ಈ ಕಠೋಪನಿಷತ್ತು ಅನ್ನೋದು ಹೆಸರೇ ಹೇಳುವ ಹಾಗೆ ಕಠ ಕೃಚ್ಛ್ರ ಜೀವನೆ ಅಂತ ಧಾತು. ಬಹಳ ಕಷ್ಟಪಟ್ಟು ಉಪಾಸನೆ ಮಾಡಿ ಭಗವಂತನನ್ನ ಆರಾಧನೆ ಮಾಡ್ತಾರೆ ಅಂತ ಆ ಉಪನಿಷತ್ತಿಗಿರುವಂತಹ ಒಂದು ವಿಶೇಷ ಹೆಸರು. ತುಂಬಾ ಶ್ರದ್ಧೆಯಿಂದ ತಮಗೆ ಸಂಬಂಧಪಟ್ಟಂತಹ ಮಂತ್ರವನ್ನ, ಅಂದ್ರೆ ಇದು ಯಜುರ್ವೇದದ ಕಾಠಕ ಸಂಹಿತೆಯಲ್ಲಿ ಬರುವಂಥದ್ದು. ಅಂದ್ರೆ ಯಜುರ್ವೇದದಲ್ಲಿ ಇವತ್ತು ಒಟ್ಟು 101 ಶಾಖೆಗಳಲ್ಲಿ 5 ಅಥವಾ 6 ಶಾಖೆಗಳು ಉಳಿದಿವೆ. ಕಠ, ತೈತ್ರಿಯ, ಮಾಧ್ಯಂದಿನ, ಕಪಿಷ್ಠಲ, ಕಾಣ್ವ, ಇನ್ಯಾವುದೋ ಒಂದು ಮೈತ್ರಾಯಣೀಯ. ಇದಿಷ್ಟು ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಶಾಖೆಗಳು. ಅದರಲ್ಲಿ ಕಾಠಕ ಸಂಹಿತ ಅದು ಇವತ್ತು ಸಿಗುತ್ತೆ, ಇದು ಬಳಕೆಯಲ್ಲಿದೆ. ಈ ಸಂಹಿತೆಯ ಅಧ್ಯಯನ ಪರಂಪರೆ ಇವತ್ತು ಉಳಿದಿದೆ. ಅಂದ್ರೆ ತೈತ್ತಿರೀಯ, ಕಾಠಕ ಮತ್ತು ಮಾಧ್ಯಂದಿನ ಸಂಹಿತೆ. ಉಳಿದಿದ್ದು ಕಪಿಷ್ಠಲ ಇತ್ಯಾದಿಗಳೆಲ್ಲ ಮೈತ್ರಾಯಣೀಯ ಎಲ್ಲ ಪರಂಪರೆ ಗ್ರಂಥದಲ್ಲಿ ಉಳಿದಿದೆ. ಅದರ ಅಧ್ಯೇತೃಗಳು ಎಲ್ಲಿದ್ದಾರೆ ಇತ್ಯಾದಿಗಳೆಲ್ಲ ನಮಗೆ ಹೆಚ್ಚು ಗೊತ್ತಿಲ್ಲ. ಆದರೆ ಕಾಠಕದ ಭಾಗಗಳು ಇವತ್ತು ಅಧ್ಯಯನದಲ್ಲಿ ಉಳಿದಿದೆ ಮತ್ತು ಪಾರಾಯಣದ ಕ್ರಮದಲ್ಲೂ ಉಳಿದಿದೆ. ಕಠರೇ ಕಂಡ ಮಂತ್ರ ಆದ್ರಿಂದ ಇದಕ್ಕೆ ಕಾಠಕ ಅಂತ ಹೆಸರು ಬಂತು. ಹಿಂದೆ ನಾವು ಉಪನಿಷತ್ತುಗಳನ್ನು ಗಮನಿಸುವಾಗ ಹೆಸರು ಯಾಕೆ ಬರುತ್ತೆ ಅಂತ ನೋಡಿದ್ವಿ ನಾವು. ಒಂದೋ ಋಷಿಯ ಹೆಸರಲ್ಲಿ ಬರುತ್ತೆ, ಒಂದೋ ಛಂದಸ್ಸಿನ ಹೆಸರಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಅದು ಪ್ರತಿಪಾದ್ಯ ದೇವತೆಯ ಹೆಸರಲ್ಲಿ ಬರುತ್ತೆ ಅಂತ ನಾವು ನೋಡಿದ್ವಿ. ಈ ಪ್ರತಿಪಾದ್ಯವಾದ ದೇವತೆ ಹೆಸರಲ್ಲಿ ಬಂದದ್ದು ನಮಗೆ ಯಾಜ್ಞೀಯ ಮಂತ್ರೋಪನಿಷತ್. ಋಷಿಗಳ ಹೆಸರಲ್ಲಿ ಹಿಂದಿನದ್ದು ನಾವು ನೋಡಿದ್ದು ತಲವಕಾರ, ಅದು ಋಷಿಗಳ ಹೆಸರೇ ಹಾಗೆ. ಛಂದಸ್ಸಿನ ಹೆಸರಲ್ಲಿ ಬಂದದ್ದು ಗಾಯತ್ರಿ ಮಂತ್ರ. ಇಂಥದ್ದು ಬೇರೆ ತುಂಬಾ ಕಮ್ಮಿ. ಉಳಿದಿದ್ದು ಯಾವುದಕ್ಕೂ ಹೀಗೆ ಛಂದಸ್ಸಿನ ಹೆಸರಲ್ಲಿ ಉಪನಿಷತ್ತು ಅಥವಾ ಮಂತ್ರಗಳಿಗೆ ಹೆಸರು ಬಂದದ್ದು ಕಮ್ಮಿ. ಕಾಠಕವು ಕೂಡ ಕಠ ಅಂತ ಒಂದು ದೊಡ್ಡ ಋಷಿಗಳ ಗುಂಪು, ಕಠಾಹ, ಅವರೆಲ್ಲ ಬಹಳ ಜನರವರು. ಕಠಾನಾಂ ಅಯಂ ಇಯಂ ಅಥವಾ ಕಾಠಕ ಅಂತ ತಗೊಂಡ್ರೆ ಕಠಾನಾಂ ಇದಂ ಕಾಠಕಂ, ಕಠರಿಂದ ಪ್ರೋಕ್ತವಾದದ್ದನ್ನ ಕಾಠಕ ಅಂತ ಕರೆದ್ರೆ, ಮತ್ತು ಕಠರು ಅಂತ ಯಾಕೆ ಅಂದ್ರೆ ತುಂಬಾ ಕಷ್ಟದ ಜೀವನವನ್ನು ನಡೆಸಿ ಅವರು ಈ ಮಂತ್ರಗಳನ್ನು ಕಂಡದ್ದಾದ್ರಿಂದಾಗಿ ಋಷಿಗಳಿಗೂ ಕಠ ಅಂತಾನೆ ಹೆಸರಿತ್ತು. ಯಾರು ಈ ಕಠೋಪನಿಷತ್ತನ್ನು ಅಧ್ಯಯನ ಮಾಡ್ತಾರೋ ಅವರು ಕೂಡ ಕಾಠಕರಾಗ್ತಾರೆ. ಶ್ರದ್ಧೆಯಿಂದ ಓದಿ ಅದರ ಮಂತ್ರಾರ್ಥವನ್ನ ಅನುಸಂಧಾನ ಮಾಡಿ ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿಕ್ಕೆ, ಈ ಮಂತ್ರದ ಉಪದೇಶ ಮಾಡಿ ಇನ್ಯಾರಿಗೂ ನಾನು ಹೇಳ್ತೇನೆ ಅಂತ ಹೊರಡೋದಕ್ಕಿಂತ ಮುಖ್ಯ ನಮ್ಗೆ ಇದರಿಂದ ಆಳ ಏನ್ ಸಿಗುತ್ತೆ ಅಧ್ಯಯನಕ್ಕೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ತತ್ವಜ್ಞಾನದ ಪಡೆಯುವಿಕೆಗಾಗಿ, ವೇದ ಶಾಖೆಯ ಉಪಲಬ್ಧಿಗಾಗಿ
ಪ್ರಯತ್ನ ಪಟ್ಟವರು ಅನ್ನುವುದಕ್ಕೋಸ್ಕರ ಅವರಿಗೆ ಕಠ ಕೃಚ್ಛ್ರ ಜೀವನೆ ಅಂತ. ಯೇ ಕಠಂತಿ ತೇ ಕಠಾಹ. ಯಾರು ಮುಂದೆ ಈ ರೀತಿ ಕೃಚ್ಛ್ರ ಜೀವನವನ್ನು ನಡೆಸ್ತಾರೆ ಅಂದ್ರೆ ಕಠರು ಇನ್ನು ಮುಂದೆಯೂ ಬರಬಹುದು. ಈ ಮುಗಿದು ಹೋಯ್ತು ಅಂತೇನಿಲ್ಲ. ಆ ರೀತಿ ಯಾರು ಬಂದ್ರೋ ಅವರು ಮತ್ತೆ ಈ ಮಂತ್ರದ ಫಲವನ್ನ ಪಡೆದ್ರೆ ಅವರು ಕಠರೇ ಆಗ್ತಾರೆ, ಕಠ ಋಷಿಗಳೇ ಆಗಿಬಿಡ್ತಾರೆ. ಒಂದು ಗ್ರಂಥವನ್ನ 12 ಬಾರಿ ಅರ್ಥಾನುಸಂಧಾನ ಪೂರ್ವಕವಾಗಿ ಗ್ರಂಥ ಇಲ್ಲದೇನೆ ತಲೆಯಲ್ಲೇ ಅದನ್ನ ತುಂಬಿಸಿಕೊಳ್ಳುವಷ್ಟು ಯಾರಲ್ಲಿ ಆಸಕ್ತಿ ಶ್ರದ್ಧೆ ಬೆಳೆಯುತ್ತೋ ಅವನಿಗೆ ಆ ಸ್ಥಾನದಲ್ಲಿ ಕಠನ ಹೊರೆಯನ್ನ ಹೊರುವ ಸಾಮರ್ಥ್ಯ ಬಂದಿದೆ ಅಂದ್ರೆ ಅವನು ಋಷಿ ಆಗಬಲ್ಲ. ಶಠರು ಎಂದು ಕಠರಾಗುವುದಿಲ್ಲ, ವಠರು ಎಂದು ಕಠರಾಗುವುದಿಲ್ಲ, ಮಠರು ಎಂದು ಕಠರಾಗುವುದಿಲ್ಲ. ಆಚಾರ್ಯರದ್ದು ಇದರ ಕೊನೆಯಲ್ಲಿ ಒಂದು ಪದ್ಯ ಇದೆ. ಈ ಗ್ರಂಥವನ್ನ ಅಧ್ಯಯನ ಮಾಡಿದ ಮೇಲೆ ಯಾರು ಈ ಗ್ರಂಥವನ್ನ ಅಧ್ಯಯನ ಮಾಡಬೇಕು ಮತ್ತು ಯಾರಿಗೆ ಈ ಗ್ರಂಥ ಒಲಿಯತ್ತೆ ಅನ್ನೋದನ್ನ ಅವರು ಹೇಳುವಾಗ, ತೇಷಾಂ ಉಪನಿಷತ್ಸೇಯಂ ಯೇ ಕಠಂತಿ ಪಠಂತಿ ಚ ನೈವ ತೇಷಾಂ ಯೇ ಶಠಂತಿ ಯೇ ವಠಂತಿ ಮಠಂತಿ ಚ. ಈ ಉಪನಿಷತ್ತು ಚೆನ್ನಾಗಿ ಓದುವವರಿಗಾಗಿ, ಜೀವನ ಈಸಿ ಆಗ್ಬೇಕು ಅಂತ ಭಾವಿಸುವವರಿಗೆ ಯಾವತ್ತೂ ಈ ಉಪನಿಷತ್ ಸಿಗಲ್ಲ. ಎಲ್ಲ ಲೈಫ್ ಆರಾಮಾಗಿ ಸಾಗಬೇಕು ಅಂದ್ರೆ ಇದು ಸಿಗಲ್ಲ. ಏ ಕಠಂತಿ, ಯಾರು ಕೃಚ್ಛ್ರವಾದ ಜೀವನ, ಕೃಚ್ಛ್ರ ಅಂತಂದ್ರೆ ಕಷ್ಟಪಟ್ಟು ಅಧ್ಯಯನಕ್ಕಾಗಿ ಶ್ರಮಪಟ್ಟು ಯಾರು ಬದುಕ್ತಾನೋ ಅವನಿಗೆ ಈ ಉಪನಿಷತ್ತು ಒಲಿಯುತ್ತೆ. ಇದು ಗೋವಿಂದಾಚಾರ್ಯರ ಕೊನೆಯ ಮಂಗಳ. ನೈವ ತೇಷಾಂ, ಇಂಥವ್ರಿಗೆ ಸಿಗಲ್ಲ. ಎಲ್ಲ ಸುಲಭದಲ್ಲಾಗಬೇಕು ಅಂತ ಇನ್ನೊಬ್ಬನಿಗೆ ಟೊಪ್ಪಿ ಹಾಕುವನು, ಇನ್ನೊಬ್ಬನ ಸಂಪಾದನೆಯಲ್ಲಿ ಬದುಕುವವನು, ಇನ್ನೊಬ್ಬರಿಗೆ ದ್ರೋಹ ಮಾಡುವವನು, ಮತ್ತು ವಟವಟ ಅಂತ ಯಾವಾಗ್ಲೂ ಕೂಡ ತನ್ನ ಬಗ್ಗೆನೇ ತಾನು ಹೇಳಿಕೊಳ್ಳುವವನು, ಮತ್ತು ಇನ್ನೊಬ್ಬರ ಬದುಕಿನಲ್ಲಿ ಶ್ರೇಯಸ್ಸನ್ನ ಕಾಣದವನು, ಈ ನೈವ ತೇಷಾಂ ಯೇ ಶಠಂತಿ ಯೇ ವಠಂತಿ ಮಠಂತಿ ಚ ಅನ್ನೋದು ಇದರ ಕೊನೆಯ ಸಾಲು. ಹೀಗೆ ಈ ಕಠದ ವಿಶೇಷತೆಯನ್ನು ನಾವು ಸ್ವಲ್ಪ ಗಮನಿಸಿದ್ವಿ. ಈ ಮಂತ್ರದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ನೋಡ್ಬೇಕಾದದ್ದೇನು ಅಂದ್ರೆ, ಇದರಲ್ಲಿ ಏನ್ ಹೇಳತ್ತೆ ಒಟ್ಟು, ಇದಕ್ಕೆ ನಮ್ಗೆ ಕಥೆಗೆ ಪೂರ್ವ ಸಿದ್ಧತೆ ಸ್ವಲ್ಪ ಬೇಕು. ಈ ಕಥೆ ಇರುವಂತಹದ್ದು ಈ ವಾಜಶ್ರವಸ್ಸಿನ ಮನೆಯಲ್ಲಿ ಒಂದು ಘಟನೆ ನಡೀತಾ ಇದೆ ಅನ್ನುವಲ್ಲಿ ಈ ಕಥೆ ಶುರುವಾಗತ್ತೆ. ಆದ್ರೆ ಈ ಕಥೆ ಶುರುವಾಗುವುದಕ್ಕೆ ನಮ್ಗೆ ನೇರವಾಗಿ ಇಲ್ಲಿ ಏನ್ ಗೊತ್ತಾ, ಉಪನಿಷತ್ತಿನದ್ದೊಂದು ಅವರಿಗೆ ನಿಮ್ಗೆ ಈಗಾಗ್ಲೇ ಬಹಳ ಗೊತ್ತಿದೆ ಅಂತ ಅವರು ನೇರವಾಗಿ ವಿಷಯ ಶುರು ಮಾಡ್ತಾರೆ. ನಾವು ಎಂಥ ದಡ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಮಹಾಭಾರತದಲ್ಲಿ ಇದರ ಪೂರ್ವದ ಕಥೆ ಒಂದಿಷ್ಟು ಬರುತ್ತೆ. ಅದು ಗೊತ್ತಿದ್ರೆ ಮಾತ್ರ ಈ ಕಥೆ ಏನು ಅಂತ ಅರ್ಥ ಆಗುತ್ತೆ. ವಾಜಶ್ರವಸ್ ಅಂತ ಒಬ್ಬ ಋಷಿ, ಅವನು ಎಲ್ಲವನ್ನೂ ದಾನ ಮಾಡಿ ಹೋಗುವ ಅಪೇಕ್ಷೆಯಿಂದ ಸರ್ವವೇದಸ್ ಅನ್ನುವಂತ ಒಂದು ವ್ರತವನ್ನು ಮಾಡ್ತಿರ್ತಾನೆ. ಎಲ್ಲವನ್ನು ತನ್ನ ಕೈಯಲ್ಲಿ ಯಾವುದನ್ನು ಉಳಿಸಿಕೊಳ್ಳುವುದಿಲ್ಲ, ಬರೀ ಹುಟ್ಟ ಬಟ್ಟೆಯಲ್ಲಿ ಮನೆ ಬಿಟ್ಟು ಹೊರಡುವುದಷ್ಟೇ, ಎಂಥದ್ದು ತಗೊಂಡೋಗ್ಲಿಕ್ಕಿಲ್ಲ. ಹಾಗೆ ಮಾಡುವ ಉದ್ದೇಶದಿಂದ ಅವನು, ಅಂದ್ರೆ ಅವನಿಗೆ 2 ಮಕ್ಕಳು, ನಚಿಕೇತ ಮತ್ತು ಶ್ವೇತಕೇತು ಅಂತ. ಶ್ವೇತಕೇತು ದೊಡ್ಡವ, ಅವನನ್ನ ಗುರುಕುಲಕ್ಕೆ ಕಳುಹಿಸಿದ್ದಾನೆ, ಅವನು ತುಂಬಾ ಚುರುಕಿದ್ದ. ನಚಿಕೇತ ಚಿಕೇತ ಅಂದ್ರೆ ಮಾಡುವುದು, ನಚಿಕೇತ ಅಂದ್ರೆ ಏನು ಮಾಡ್ತಿರ್ಲಿಲ್ಲ, ಅವ್ನು ಸುಮ್ಮನೆ ಅವ್ನ ಪಾಡಿಗಿರ್ತಿದ್ದ. ಅವನ್ ಪಾಡಿಗಿರ್ತಿದ್ದ ಅಂದ್ರೆ ಹೊರಗಿನವ್ರು ಏನ್ ಅನ್ಕೊಂಡ್ರು ಅಂದ್ರೆ ದಡ್ಡು ಮಗು, ಪೆದ್ದು ಮಗು ಅನ್ಕೊಂಡ್ರು. ಆದ್ರೆ ಅವನು ಏನು ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ಮತ್ತಷ್ಟು ಅಂಟಿಕೊಳ್ಳುತ್ತೆ, ಹೊರಗಿನ ಜಗತ್ತಿನಿಗೆ ಅಂಟಿಸಿಕೊಂಡ್ರೆ ಮತ್ತೆ ನಾನು ಈ ಸಂಸಾರದ ಬಂಧನಕ್ಕೆ ಸಿಲುಕ್ತೇನೆ ಅಂತ ಯೋಚನೆ ಮಾಡಿ ಯಾವುದನ್ನು ಹೊಸದನ್ನು ಅಂಟಿಸಿಕೊಳ್ಳಿಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಅನ್ಕೊಂಡವ್ರು ಏನ್ ಅನ್ಕೊಂಡ್ರು, ಪಾಪ ಪೆದ್ದು ಅಂತ ಅನ್ಕೊಂಡು ಅವನನ್ನ ಶಾಲೆಗೆ ಕಳುಹಿಸ್ಲೇ ಇಲ್ಲ, ಅಂದ್ರೆ ಗುರುಕುಲಕ್ಕೆ ಹಾಕ್ಲಿಲ್ಲ, ಮನೆಯಲ್ಲೇ ಇದ್ದ. ಈ ಅಪ್ಪನಿಗೆ ಒಂದು ಯಾಗ ಮಾಡುವ ಯೋಚನೆ, ವ್ರತ ಮಾಡುವ ಯೋಚನೆ. ಆ ವ್ರತಕ್ಕೋಸ್ಕರ ಅವನನ್ನ ಸರಿ ಮನೆಯಲ್ಲೇ ನನ್ನೊಟ್ಟಿಗೆ, ಅಂದ್ರೆ ಹಾಗೆ ಅಂತೇಳಿ ಮನೆಯಲ್ಲಿ ಏನು ತಿಳುವಳಿಕೆ ಇಲ್ಲದಂತೆ ಇರ್ತಿರ್ಲಿಲ್ಲ. ಮನೆಯಲ್ಲಿ ಇದ್ರೂ ಕೂಡ ಹಿಂದೆ
ಮನೆಯಲ್ಲಿದ್ದಂತ 10 ಮಂದಿ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಏನೋ ಶಿಕ್ಷಣ ಕೊಡ್ತಿದ್ರು. ಶಿಕ್ಷಣ ಅಂದ್ರೆ ನಮ್ ತಲೆಯಲ್ಲಿ ಏನು ಅಂದ್ರೆ ಟೆಕ್ಸ್ಟ್ ಬುಕ್ ಅದ ಹೊಡಿಯುವುದು, ಕ್ಲಾಸಲ್ಲಿ ಕೂತ್ಕೊಳ್ಳೋದು, ಕಿಟಕಿ ನೋಡ್ತಾ ಇರೋದು, ಬೋರ್ಡ್ ಅಲ್ಲಿ ಬರೆಯುವುದು, ಅವ್ರು ಬೈಯುವುದು, ಬೆತ್ತದಲ್ಲಿ ಹೊಡೆಯುವುದು, ರಿಸಲ್ಟ್ ಶೀಟು, ಮಾರ್ಕ್ ಶೀಟು, ಇಷ್ಟೇ ನಮ್ಗೆ ಶಾಲೆ ಅಂದ್ರೆ. ಹಿಂದಿನವರಿಗೆ ಶಾಲೆ ಅಂದ್ರೆ ಹಾಗಲ್ಲ. ಶಾಲೆ ಅಂದ್ರೆ ಅವ್ರ ತಲೆ ಒಳಗೆ ಒಂದು ಅನುಭವದ ವಿಷಯ ಹೊಕ್ಕಬೇಕು. ಅದಕ್ಕೆ ಹೇಗ್ ಬೇಕಾದ್ರೂ ಅದು ಹೇಳ್ಬಹುದು. ಅದು ಗದ್ದೆಯಲ್ಲೂ ಪಾಠ ಆಗ್ಬೋದು, ಅಡಿಗೆ ಮನೆಯಲ್ಲೂ ಪಾಠ ಆಗ್ಬೋದು, ತೋಟದಲ್ಲೂ ಪಾಠ ಆಗ್ಬೋದು, ಯಾಗದ ಶಾಲೆಯಲ್ಲಿ ಕೂತಾಗ ಯಜ್ಞ ಮಾಡ್ತಾ ಇರ್ಬೇಕಾದ್ರೂ ಪಾಠ ಆಗ್ಬೋದು. ಪಾಠ ಅನ್ನೋದವರಿಗೆ ಜಗತ್ತೇ ಪಾಠಶಾಲೆ. ನಮ್ಗೆ ಈ ಕಲ್ಪನೆ ಇಲ್ಲದೆ ಯಾವತ್ತಿಗೂ ಅರ್ಥ ಆಗಲ್ಲ ನಮ್ಮ ದೇಶದ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅಂತ. ಶಿಲ್ಪವನ್ನ ಕಲಿತಾ ಇದ್ರು. ಅವ್ರು ಯಾವತ್ತೂ ಶಾಲೆಗೆ ಹೋಗಿ ಶಿಲ್ಪ ಕಲಿತಿರ್ಲಿಲ್ಲ. ಅವರು ಸೀದ ದೇವಸ್ಥಾನಗಳ ಕಟ್ಟುವಾಗಲೇ ಅವರ ಎಲ್ಲ ಇಡೀ ಪರಿವಾರ ಅದರ ಜೊತೆಗೆ ಇರ್ತಿತ್ತು. ಅವ್ರು ಅಲ್ಲೇ ಕಲ್ಲುಗಳನ್ನು ಗುರುತಿಸುವುದು ಹೇಗೆ, ಅದು ಯಾವ್ದಕ್ಕಾಗುತ್ತೆ ಅಂತ ಅಲ್ಲೇ ಕಲ್ತು ಅವರು ಟೇಪ್ ಹಿಡ್ಕೊಂಡು ಲೆಕ್ಕ ಮಾಡಿ ಇಷ್ಟುದ್ದ, ಪ್ಲಸ್ಸು ಮೈನಸ್ಸು, ಪೆನ್ಸಿಲು, ಏನೇನೋ ನಮ್ದು ಇವತ್ತು ಸಾಧನಗಳಿವೆ ಅಲ್ಲ, ಇದು ಸಾಧನಗಳು ಆಗ್ಲೂ ಇದ್ದು, ಆದ್ರೆ ಅದಕ್ಕೊಂದು ತಲೆಯಲ್ಲಿ ಇಂಥದ್ದೇ ಆಗ್ಬೇಕು. ಅವರಿಗೆ ಎಷ್ಟು ಚೆನ್ನಾಗಿ ವೇದಾಂತದ ಪರಿಚಯ ಇರ್ತಿತ್ತು ಅಂದ್ರೆ, ಶಿಲ್ಪಕಲೆ ಮಾಡುವವರಿಗೂ ಕೂಡ ನೀವು ಹಳೆಯ ದೇವಸ್ಥಾನಗಳಲ್ಲಿ ನೋಡಿದ್ರೆ ಆ ಕಲ್ಪನೆಯನ್ನ ಆ ವ್ಯಕ್ತಿ ಕೆತ್ತಬೇಕು ಅಂದ್ರೆ ಅವನಿಗೆ ಅದರ ಬಗ್ಗೆ ಎಷ್ಟು ಗೊತ್ತಿರ್ಬೇಕು ಅಂತ. ಅವನಿಗೆ ವೇದಾಂತದ ಪರಿಚಯ ಇಲ್ಲದೆ, ಶಾಸ್ತ್ರದ ವಿದ್ಯೆಯ ಒಳ ಹೂರಣ ಗೊತ್ತಿಲ್ಲದೆ ಇದ್ರೆ ಅವನು ಅಷ್ಟು ಅದ್ಭುತವಾದ ಕಲ್ಲನ್ನ ಕೆತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಳಿಕೊಟ್ಟು ಬರುವಂತದ್ದಲ್ಲ, ಅವನೊಳಗಿದ್ರೆ ಮಾತ್ರ ಅದು ರೂಪುಗೊಳ್ಳುತ್ತೆ. ನಮ್ಗೆ ಇದೆಲ್ಲ ಆ ಒಂದು ಕೆತ್ತುವಾಗ ಅವನ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಆ ಕೆತ್ತನೆಯ ಹಿಂದಿನ ಕಷ್ಟ ಮತ್ತು ಕೆತ್ತನೆಯ ಹಿಂದಿರುವ ವಿದ್ಯೆ. ಮನೆಯಲ್ಲೇ ಇಟ್ಕೊಂಡು ಇವನಿಗೆ ಪಾಠ ಮಾಡ್ತಿದ್ದ ನಚಿಕೇತನಿಗೆ. ನಚಿಕೇತನನ್ನ ಬೆಳಿಗ್ಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದಾನಂದ್ರೆ ಅವನ ತಂಬಿಗೆ ಬಟ್ಟೆ ಎಲ್ಲ ಹಿಡ್ಕೊಂಡು ಅಪ್ಪನ ಜೊತೆಗೆ ಬಂದಿದ್ದಾನೆ. ಅಪ್ಪನ ಜೊತೆಗೆ ಬರುವಾಗ ಅಪ್ಪ ಆ ತಂಬಿಗೆ ಹಿಡ್ಕೋ, ಬಟ್ಟೆ ಹಿಡ್ಕೋ, ನಾನು ಮುಳುಗು ಹಾಕಿ ಬರ್ತೇನೆ ಅಂತ ಸ್ವಲ್ಪ ನೀರ್ ಜಾಸ್ತಿ ಇದ್ದಲ್ಲಿಗೆ ಮುಳುಗ್ಲಿಕ್ಕೆ ಹೋಗಿದ್ದಾನೆ. ಇವನಿಗೆ ನೀರಲ್ಲಿ ಏನೋ ಕಂಡಿದೆ, ಅಥವಾ ಏನೋ ಒಂದು ವಿಚಿತ್ರವಾದ ಪ್ರಕೃತಿಯ ವೈಚಿತ್ರ್ಯದ ಕಡೆಗೆ ಅವನ ಗಮನ ಹರಿದಿದೆ. ಅದನ್ನೇ ನೋಡ್ತಾ ನಿಂತು ಬಿಟ್ಟಿದ್ದಾನೆ. ಏನಾಗಿದೆ, ಅಷ್ಟರ ಮಧ್ಯದಲ್ಲಿ ಆ ಸ್ನಾನ ಮಾಡುವ ಮುಳುಗು ಹಾಕಿ ಏಳುವಾಗ ಅದರ ತೆರೆ ಇವನು ಕೆಳಗಡೆ ಇಟ್ಟಂತ ಬಟ್ಟೆ ಮತ್ತೆ ತಂಬಿಗೆಯನ್ನು ಎರಡನ್ನೂ ಕೂಡ ನೀರಿನ ಪ್ರವಾಹ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇವನಿಗೆ ಗೊತ್ತೇ ಆಗಿಲ್ಲ. ಬಂದು ಅಪ್ಪ ಬಂದು ಕೇಳ್ತಾನೆ, ತಂಬಿಗೆ ಕೊಡು, ಬಟ್ಟೆ ಕೊಡು ಅಂತ ಕೇಳಿದ್ರೆ ಅಲ್ಲಿ ಇಲ್ಲ. ಇವನು ಅಲ್ಲಿ ಇಟ್ರೆ ಅದು ಕೊಚ್ಚಿ ಹೋಗುತ್ತೆ ಅನ್ನೋದಕ್ಕೋಸ್ಕರನೇ ಅವನ ಹತ್ರ ಕೈಯಲ್ಲಿ ಕೊಟ್ಟಿದ್ದು. ಆ ಪುಣ್ಯಾತ್ಮ ಕೆಳಗಿಟ್ಟು ಮೈ ಮರೆತು ಕೂತ್ಬಿಟ್ಟಿದ್ದಾನೆ. ಅಪ್ಪನಿಗೆ ಸಿಟ್ಟು ಬಂತು. ಒಂದು ಕೆಲಸ ನೀನ್ ಸರಿ ಮಾಡಲ್ಲ, ಎಲ್ ನೋಡ್ತಿರ್ತಿ, ಏನ್ ಮಾಡ್ತಿರ್ತಿ, ನಾವ್ ಮಕ್ಳಿಗೆ ಹೀಗೆ ತಾನೇ ಬೈಯುದು, ಗಮನನೇ ಇಲ್ಲ ಅಂತ. ಈ ಗಮನನೇ ಇಲ್ಲ ಅಂದಾಗ ಅವನಿಗೆ ತಲೆಗೆ ಹೋಗ್ಲಿಲ್ಲ. ಆದ್ರೆ ಅಪ್ಪ ಸರ್ರೆ ಬೈದದ್ದು ಸಿಕ್ಕಾಪಟ್ಟೆ ಕೋಪ ಇತ್ತು ಅವನಿಗೆ. ಒಳ್ಳೆ ಬೆಳ್ಳಿ ತಂಬಿಗೆ ಹೋಗಿದೆ ಅನ್ಸುತ್ತೆ, ಅಲ್ಲಿ ಯಾವ ತಂಬಿಗೆ ಅಂತ ಇಲ್ಲ, ಕೊಟ್ಟಂತ ಅವನಿಗೆ ಕೋಪ ಬಂದಿದೆ. ಸರಿ, ಇದ್ದ ಮೈಯಲ್ಲಿದ್ದ ಬಟ್ಟೆಯಲ್ಲೇ ಅದನ್ನ ಹಿಂಡಿಕೊಂಡು ಒರೆಸಿಕೊಂಡು ಮಡಿ ಒಣಗ ಹಾಕ್ಬೇಕು ಅಂತ ಎಕ್ಸ್ಟ್ರಾ ತಂದಿದ್ದೆಲ್ಲ ಹೊರಟೋಯ್ತು. ಅವ್ನ ಮೈ ಮೇಲೆ ಇದ್ದಿದ್ ಮಾತ್ರ ಇದ್ದು, ಅಷ್ಟನ್ನೇ ಒದ್ದೆ ಬಿಟ್ಕೊಂಡು ಸೀದಾ ಬಂದು ಅವತ್ತಿ ಹೋಮ ಯಜ್ಞ ನಡೀತಾ ಇದೆ. ಅವನಿಗೆ ಮೈ ಎಲ್ಲ ಒದ್ದೆ ಉಟ್ಕೊಂಡೆ ಕಿರಿಕಿರಿ ಆಗ್ತಿತ್ತೋ ಏನೋ. ಅದರ ನಂತರ ಏನಾಯ್ತು ಅನ್ನೋದನ್ನ ಈ ಉಪನಿಷತ್ತು ಹೇಳುತ್ತೆ. ಈ ಉಪನಿಷತ್ತಿನ ಮೊದಲ ಪದ್ಯ ಇರುವುದೇನು ಅಂದ್ರೆ, ಸಹನೌ ಅವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನೌ ಅಧೀತಂ ಅಸ್ತು ಮಾ ವಿದ್ವಿಷಾವಹೈ. ನಾವು ಪರಸ್ಪರ ದ್ವೇಷಿಸುವಂತೆ ಆಗಬಾರದು. ಶಾಂತಿ ಶಾಂತಿ ಶಾಂತಿ. ಅವತು ಅಂದ್ರೆ ನಮ್ಮಿಬ್ಬರನ್ನು ಪ್ರವೇಶಿಸಲಿ. ಭುನಕ್ತು ಅಂದ್ರೆ ನಮ್ಮಿಬ್ಬರಲ್ಲೂ ಕೂಡ ಅರಿವಿನ ಉಣಿಸನ್ನ ಉಣಿಸಲಿ. ನಾವಿಬ್ಬರೂ ಕೂಡ ಅಂದ್ರೆ ಗುರು ಮತ್ತೆ ಶಿಷ್ಯ, ನಾವಿಬ್ಬರು ಅಂದ್ರೆ ಇಬ್ರು ಕೂಡ ಏನಾದ್ರೂ ಸಮಾಜಕ್ಕೆ ಉಪಕಾರಕವಾದದ್ದನ್ನ ಮಾಡೋಣ. ವೀರ್ಯಂ ಅಂದ್ರೆ ತಾಕತ್ತುಳ್ಳದನ್ನ, ಸುಮ್ನೆ ಸಮಾಜ ಸರಿ ಇಲ್ಲ ಅಂತ ಬೈತಾ ಕೊಡುದಲ್ಲ, ವ್ಯಕ್ತಿ ಸರಿ ಇಲ್ಲ ಅಂತ ದೂರ್ತಾ ಕೊಡುದಲ್ಲ.
ಸಹವೀರ್ಯಂ ಕರವಾವಹೈ, ನಾವಿಬ್ರು ಸೇರಿ ಏನಾದ್ರೂ ಮಾಡೋಣ. ಅದು ಸೇರೋದು ಅಂದ್ರೆ ಒಟ್ಟಿಗೆ ಕೂತ್ಕೊಂಡು ಪಾಠ ಮಾಡಬೇಕು ಅಂತ ಅರ್ಥ ಅಲ್ಲ, ಅದು ಒಟ್ಟಿಗೆ ಕೂತ್ಕೊಂಡು ಗಲಾಟೆ ಮಾಡಬೇಕು ಅಂತ ಅರ್ಥ ಅಲ್ಲ. ಗುರುಗಳಿಂದ ಕಾನ್ಸೆಪ್ಟ್ ತಗೊಂಡು ಶಿಷ್ಯ, ಅಥವಾ ಶಿಷ್ಯನ ಆಲೋಚನೆಯನ್ನ ಗುರು ಇನ್ಯಾವುದೋ ಒಂದು ರೀತಿಯಲ್ಲಿ ಎಕ್ಸಿಬಿಟ್ ಮಾಡುವ ಪ್ರಯತ್ನ ಏನಿದೆ, ಅದು ಸಹ ವೀರ್ಯಂಕರವಾವಹಿ. ಉಳ್ಳಂತಹ ಯೋಚನೆಗಳ ಮೂಲಕ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಒಬ್ರನ್ನೊಬ್ರು ಬಿಟ್ಕೊಡುವಂತದ್ದಲ್ಲ. ಮಾತು ಬರುತ್ತೆ, ಅಭಿಪ್ರಾಯ ಭೇದಗಳಿಂದ ಕೆಲವೊಂದ್ಸರ್ತಿ ಸಣ್ಣ ಮುನಿಸು ಕಾಣುತ್ತೆ. ಆದ್ರೆ ಅದರ ಉದ್ದೇಶ ಸರಿಯಾಗಬೇಕು ಅಂತ ಇರಬೇಕು ಹೊರತು ಅದೇ ಕೆಟ್ಟು ಹೋಗುವಂತೆ, ಬಂಧಗಳೇ ಬಿಚ್ಚಿ ಹೋಗುವಂತೆ ಆಗುವುದಲ್ಲ. ಅದು ವೀರ್ಯವತ್ತರವಾಗಬೇಕು. ತೇಜಸ್ವಿನೌ ಅಧೀತಂ ಅಸ್ತು. ನಾವು ನಮ್ಮಿಬ್ಬರಲ್ಲಿ ಅಧೀತಂ ಓದಿದ್ದು ತೇಜಸ್ವಿ. ತೇಜಸ್ವಿ ಅಂತಂದ್ರೆ ಅದು 10 ಹೊಸ ಆಲೋಚನೆಗೆ ಕಾರಣವಾಗುವಂತೆ ಇರಬೇಕು. ಇನ್ನಷ್ಟು ಹೊಸ ಐಡಿಯಾಗಳನ್ನ, ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ, ಪರಮಾತ್ಮನ ವಿಭೂತಿಯ ಪರಿಚಯ ಮತ್ತು ಪರಮಾತ್ಮನ ಲೋಕ ಕಾರ್ಯದಲ್ಲಿ ಅವನು ಮಾಡುವಂತಹ ವಿಭಿನ್ನ ಪ್ರಕ್ರಿಯೆಗಳ ಬಗ್ಗೆ ಆಲೋಚನೆ ಬರುವಂತಹದ್ದನ್ನ ನಮ್ಮ ಅಧ್ಯಯನ ಪಡೀಬೇಕು. ತೇಜಸ್ವಿನೌ ಅಧೀತಂ ಅಸ್ತು. ಬಹಳ ಮುಖ್ಯವಾದ ಮಾತು, ಮಾ ವಿದ್ವಿಷಾವಹೈ, ಎಂದೂ ಕೂಡ ದ್ವೇಷಿಸುವಂತಾಗಬಾರದು. ಗುರು ಶಿಷ್ಯನನ್ನಾಗಲಿ ಶಿಷ್ಯ ಗುರುವನ್ನಾಗಲಿ ದ್ವೇಷಿಸುವಂತಾಗಬಾರದು. ದ್ವೇಷಿಸದಿರೋಣ. ಎಷ್ಟೇ ಕೋಪತಾಪ ಇದ್ರೂ ಕೂಡ ಪಡೆದ ವಿದ್ಯೆಯ ಋಣ ಅದೆಂದೂ ಕೂಡ ತಪ್ಪಿ ಹೋಗುವಂತದ್ದಲ್ಲ. ಎಷ್ಟೋ ಸತಿ ಮನುಷ್ಯರೇ ಅಲ್ವಾ, ಇಬ್ರು ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ. ಆಚಾರ್ಯರು ಯಾವಾಗ್ಲೂ ಹೇಳ್ತಿದ್ರು, ಒಳ್ಳೇದನ್ನ ತಗೊಳ್ಳಿ, ಮನುಷ್ಯರಾಗಿ ಕೆಟ್ಟದ್ದು ಇದ್ರೆ ಅದನ್ನ ಬಿಟ್ಬಿಡಿ ಅಂತ ಉಪನಿಷತ್ತೇ ಹೇಳುತ್ತೆ. ನಿಮಗೆ ತೈತರೀಯ ಉಪನಿಷತ್ತು ಬಂದಾಗ ಆ ಮಾತು ಬರುತ್ತೆ. ಯಾನಿ ಅನವದ್ಯಾನಿ, ಅದನ್ನ ನೀವು ಅನುಸರಣೆ ಮಾಡಿ. ನೋ ಇತರಾಣಿ ತಾನಿ ಸೇವಿತವ್ಯಾನಿ, ಯಾವುದು ಅನಾದ್ಯ, ಯಾವುದು ದೋಷರಹಿತವಾದದ್ದು ಅದನ್ನ ಸ್ವೀಕರಿಸಿ ಅದನ್ನು ಜೀವನದಲ್ಲಿ ರೂಢಿಸಿಕೊಳ್ಳಿ. ಆದ್ರೆ ಯಾವುದು ಸ್ವೀಕಾರಾರ್ಹ ಅಲ್ಲ, ಅಥವಾ ಅವರ ಸ್ವಭಾವ ಅಂತ ಇರ್ಬೋದು, ಅಥವಾ ಅವರ ನಡೆ ಇರ್ಬೋದು, ಅಥವಾ ಅವ್ರ ಯಾವುದೋ ಒಂದು ಕೆಟ್ಟ ಅಭ್ಯಾಸ ಇರ್ಬೋದು, ಅದು ಇದ್ರೆ ನೋ ಇತರಾಣಿ, ಅದನ್ನ ಬಿಟ್ಬಿಡಿ, ಅದನ್ನ ತಲೆಗೆ ಹಾಕೋಬಿಡಿ. ಅಂದ್ರೆ ಅವರಿಗಿಂತ ಹೆಚ್ಚಿನ ಅಧ್ಯಯನದ ಹಂತ ಬಂದ ಮೇಲೆ ಅಚ್ಯುತ ಪ್ರಜ್ಞರಿಗೆ ಮಧ್ವರು ಸಿಗುವ ರೀತಿಯಲ್ಲಿದ್ದಾಗ ತಿದ್ದುವಂತದ್ದಕ್ಕೆ ಅವಕಾಶ ಇದೆ. ಆದ್ರೆ ಅದು ಬಿಟ್ಟು ಉಳಿದಲ್ಲಿ ಶಿಷ್ಯನಿಗೆ ಸದ್ಯದ ಮಟ್ಟಿಗೆ ಅವನಿಗೆ ತತ್ವಜ್ಞಾನ ಒಳಗಿಂದ ಜಾಗೃತ ಆಗುವವರೆಗೆ ಗುರುಗಳ ಆದೇಶವೇ ಅವನಿಗೆ ಪರಮ. ಪರಸ್ಪರ ವೈದಗ್ಧ್ಯ ಉಂಟಾಗದಂತೆ ಭಗವಂತನೇ ನಮ್ಮಿಬ್ಬರಲ್ಲಿ ನಿಂತು ನಡೆಸು, ನಮ್ಮಿಬ್ಬರನ್ನು ಹೊಕ್ಕು, ನಮ್ಮಿಬ್ಬರಲ್ಲಿ ಪರಸ್ಪರ ವಿದ್ಯೆಯನ್ನ ಮಥಿಸುವಂತಹ ಶಕ್ತಿಯನ್ನ ತುಂಬಿ, ಇಬ್ಬರಿಗೂ ಅರಿವಿನ ಹಸಿವು ನೀಗಿ ಒಳ್ಳೆಯ ಸತ್ವಯುತವಾದ ಅರಿವನ್ನ ಪಡೆದು, ಆ ಅರಿವು ಇನ್ನಷ್ಟು ಸಮಾಜದಲ್ಲಿ ಹಬ್ಬಿ ಹೆಚ್ಚುವಂತಾಗಿ, ಇಷ್ಟೆಲ್ಲ ಬೆಳವಣಿಗೆ ಬಂದು ಸಮಾಜದಲ್ಲಿ ಒಬ್ರಿಗೊಬ್ರಿಗೆ ಪರಸ್ಪರ ಅತ್ಯಂತ ವಿಶಿಷ್ಟವಾದ ಸ್ಥಾನಮಾನಗಳು ದಕ್ಕಿದಾಗ ಹೊಟ್ಟೆ ಉರಿಯದೆ, ದ್ವೇಷ ಬೆಳೆಯದೆ, ಅದು ಭಗವಂತನನ್ನು ಮುಟ್ಟುವ ತನಕವೂ ಕೂಡ ವಿರೋಧ ಉಂಟಾಗದಂತೆ ನೆಲೆಸಿ ನಮ್ಮ ಬದುಕಿಗೆ ಆನಂದದ ತುತ್ತ ತುದಿಯನ್ನೊದಗಿಸು, ಆನಂದದ ತುತ್ತ ತುದಿಯನ್ನೊದಗಿಸು, ಆನಂದದ ತುತ್ತ ತುದಿಯನ್ನೊದಗಿಸು ಅಂತ ಶಾಂತಿ 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 ಅನ್ನುವ ಮಾತುಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದಕ್ಕೆ ಆಚಾರ್ಯರ ಮಾತು, ಷಡ್ಗುಣೇಶ್ವರ್ಯ ಸಂಪನ್ನನಾದ ಆ ಭಗವಂತನಿಗೆ ನಮಸ್ಕಾರ. ಎಲ್ಲ ಕಡೆಯಲ್ಲೂ ತುಂಬಿಕೊಂಡಿರುವವನವನು, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿದವನವನು, ಮುಖ್ಯವಾಗಿ ವಾಮನ ಅನ್ನುವ ರೂಪದಿಂದ ಪ್ರಕಟಗೊಳ್ಳುವವನು. ಅಂತಹ ಭಗವಂತನಿಗೆ ಅನಂತ ನಮಸ್ಕಾರ ಅಂತ ಒಟ್ಟು ಈ ಉಪನಿಷತ್ತಿನ ಸಾರವನ್ನ ಈ ಪದ್ಯದಲ್ಲಿ ಹಿಡಿದಿಟ್ಟದ್ದನ್ನ ನಾವು ಮುಂದಿನ ನಾಳೆಯ ತರಗತಿಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ
ಶ್ರೀಕೃಷ್ಣಾರ್ಪಣಮಸ್ತು.